ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ ಹಾಕುವಂಥ ಒಂದು ಫ್ಲವರ್ ಡಿಸೈನ್ ಸ್ಯಾರಿ ಕುಚ್ಚನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹೇಗೆ ಹಾಕೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಆರೆಳೆ ದಾರನ ಗಂಟಾಕೊಂಡು ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಡಬೇಕು. ಬ್ಯಾಕ್ ಸೈಡ್ ಇಟ್ಟು ನೀಡನ್ನು ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಡಿಸೈನ್ ಸ್ಟಾರ್ಟ್ ಮಾಡುವಾಗ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಈಗ ಇಲ್ಲಿ 3 ಚೈನ್ಸ್ ಹಾಕೋಣ. 3 ಚೈನ್ ಹಾಕಿ ಸ್ಟ್ರೇಟಾಗಿ ನೋಡಿ ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ನೋಡಿ ಲಾಕ್ ಮಾಡಿ ಸೀರೆಗೆ. ಲಾಕ್ ಮಾಡಿದ ಮೇಲೆ ಮತ್ತೆ ಚೈನ್ಸ್ ಹಾಕೋಣ. ಟೋಟಲ್ ಈಗ 2ನೇ ಸರ್ತಿ 5 ಚೈನ್ಸ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡನ್ನು ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ಲಿ ಹಾಕಿ ದಾರ ತಂದು ಲಾಕ್ ಮಾಡಿ. ಸೊ ಫಸ್ಟ್ 2 ಲಾಕ್, ಆಮೇಲೆ 3 ಚೈನ್, 5 ಚೈನ್, 3 ಚೈನ್. ಸೊ 3 5 3 ಹಾಕಿದ ಮೇಲೆ 1 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಜಸ್ಟ್ ಒಂದೇ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ ನಾನು ಮೀಡಿಯಮ್ ಸೈಜ್ದು 3 ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿ, ದಾರಕ್ಕೆ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಸ್ವಲ್ಪ ಈ ರೀತಿ ಅದನ್ನ ಟ್ರಯಾಂಗಲ್ ಬರೋ ರೀತಿ ಈ ಕಂಟಿನ್ಯೂ ದಾರನ ಎಳ್ಕೊಳ್ಳಿ, ಅಂದರೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ನಾವಿಲ್ಲಿ 1 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಈ ಬೀಡ್ಸ್ನು ಕೂಡ ಲಾಕ್ ಮಾಡಬೇಕು. ನೀಡನ್ನು ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಬೀಡು ಅಡ್ಡ ಬರುತ್ತೆ, ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಬರುತ್ತೆ. ಆವಾಗ ಬೀಡ್ಸು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ನಾವು ಕಂಟಿನ್ಯೂ ದಾರನ ಸ್ವಲ್ಪ ಎಳ್ಕೊಂಡ್ರೆ ಟೈಟಾಗಿ, ಸೊ ಈ ರೀತಿ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಈಗ ನೆಕ್ಸ್ಟು ಚೈನ್ಸ್ ಹಾಕ್ಕೊಳ್ಳೋಣ. ಫಸ್ಟ್ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ಈಗ ನಾವೇನಿಲ್ಲಿ 2 ಬೀಡ್ಸ್ ಇದ್ದಾವಲ್ಲ, ಆ 2 ಬೀಡ್ ಮಧ್ಯೆ, ಈ 2 ಬೀಡ್ ಮಧ್ಯೆ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಈ 3 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಈಗ ಚೈನ್ಸ್ಗಳು ಹಾಕ್ಕೋಬೇಕು. ಬಟ್ ಇಲ್ಲಿ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಈ 2 ಬೀಡ್ ಮಧ್ಯೆ ನೀಡಲ್ಲಿ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯದ ಬೀಡ್ ಏನಿದೆಯಲ್ಲ ಅದಕ್ಕೆ ಮಾತ್ರ 4 ಚೈನ್, ಫಸ್ಟ್ ಬೀಡಿಗೆ 3 ಚೈನ್. ಸೊ ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಈಗ ಇದನ್ನ ಈ ಬೀಡ್ ಕೆಳಗಡೆ ಲಾಕ್ ಇರುತ್ತಲ್ಲ, ಆ 1 ಚೈನ್ ಅಲ್ಲ, ಬೀಡ್ ಕೆಳಗಡೆ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಆ ಲಾಕಿಗೆ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗಿದಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಅದಾದಮೇಲೆ ಆ 1 ಚೈನ್ ಹಾಕಿರ್ತೀವಲ್ಲ, ಆ 1 ಚೈನ್ ಕೆಳಗಡೆ, ಆ ಲಾಕಿಗೆ, ಯಾವುದೇ ಲಾಕಿಗಲ್ಲ, ಆ 1 ಚೈನ್ ಕೆಳಗಡೆ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ ಈ 3 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಮಾಡಿದ ಮೇಲೆ 2 ಚೈನ್ಸ್ ಹಾಕೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ ತೆಗೀರಿ. ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, ಹೀಗೆ ಇಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟ್ ಒಂದು 2 ಚೈನ್ ಇರುತ್ತೆ, ಮತ್ತು 3 ಡಬಲ್ ಕ್ರೋಶೆ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿ ಅದೇ 3 ಚೈನ್ ಏನು ಫಸ್ಟ್ ಬೀಡ್ ಮೇಲೆ 3 ಚೈನ್ ಇರುತ್ತಲ್ಲ ಅದ್ರ ಒಳಗಡೆ ಆ 2 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ರೀತಿ ಸ್ಮಾಲ್ ಪೆಟಲ್ ಶೇಪ್ ಬರುತ್ತೆ. ಅದಾದಮೇಲೆ ಈ 4 ಚೈನ್ ಇದೆಯಲ್ಲ, ಆ 4 ಚೈನ್ ಒಳಗಡೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫಸ್ಟು. ಸೊ ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಇಲ್ಲಿ ನಾವು ಮಿಡಲ್ ಏನು ಬೀಡ್ ಇರುತ್ತಲ್ಲ ಅದಕ್ಕಷ್ಟೇ 4 ಚೈನ್ ಹಾಕ್ಕೋಬೇಕು. ಆ ಸೈಡ್ ಈ ಸೈಡ್ ಬೀಡ್ಗೆ 3 ಚೈನ್ ಹಾಕ್ಕೋಬೇಕು. ಅಂದರೆ ಅಲ್ಲಿ ಸ್ಮಾಲ್ ಪೆಟಲ್ ಬರುತ್ತೆ, ಇಲ್ಲಿ ಮಧ್ಯದಲ್ಲಿ ಬಿಗ್ ಪೆಟಲ್ ಬರುತ್ತೆ. ಸೊ ಇಲ್ಲಿ 3 ಡಬಲ್ ಕ್ರೋಶೆಗಳನ್ನ ಹಾಕಬೇಕು. 2 ಚೈನ್ ಹಾಕಿದ ಮೇಲೆ 3 ಡಬಲ್ ಕ್ರೋಶೆಗಳನ್ನ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಮಾಲ್ ಕಲರ್ ಬೀಡ್, ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದೇ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, ಡಬಲ್ ಕ್ರೋಶೆ ಮಾಡಬೇಕು. ಈ ಸೈಡ್ ಕೂಡ 3 ಡಬಲ್ ಕ್ರೋಶೆ ಮಾಡಬೇಕು. ಬೀಡ್ ಮುಂಚೆನೂ 3 ಡಬಲ್ ಕ್ರೋಶೆ, ಬೀಡ್ ಆದಮೇಲೂ ಕೂಡ 3 ಡಬಲ್ ಕ್ರೋಶೆ ಮಾಡಬೇಕು. ಸೊ ಮಾಡಿದ ಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ
ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ರೀತಿ ಬಿಗ್ ಪೆಟಲ್ ಬರುತ್ತೆ. ಬೀಡ್ ಆ್ಯಡ್ ಮಾಡಿ ಅಂದ್ರೆ ಅದು ಪೆಟಲ್ ಶೇಪು ನಿಮಗೆ ಚೆನ್ನಾಗಿ ಬೇರೆ ಥರ ಕಾಣಿಸುತ್ತೆ. ಇಲ್ಲಾಂದರೆ ನಾವು ಫಸ್ಟ್ ಏನು ಹಾಕಿದ್ದೀವಲ್ಲ ಅದೇ ರೀತಿ ಸ್ಟ್ರೇಟಾಗಿ ಕಾಣಿಸುತ್ತೆ. ಇಲ್ಲಿ ಬೀಡ್ ಆ್ಯಡ್ ಮಾಡೋದ್ರಿಂದ ಶೇಪ್ ಚೇಂಜ್ ಕಾಣಿಸುತ್ತೆ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ 3 ಚೈನ್ ಇರುತ್ತಲ್ಲ, ನೆಕ್ಸ್ಟ್ ಬೀಡ್ದು ಅದರ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲೂ ಕೂಡ 3 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ 3 ಡಬಲ್ ಕ್ರೋಶ, ಫಸ್ಟು 2 ಚೈನು, ಎಂಡಿಗೆ 2 ಚೈನ್. ಸೊ ಟೋಟಲಾಗಿ 5 ಡಬಲ್ ಕ್ರೋಶ ಆದಂಗೆ ಆಗುತ್ತೆ ಇದು. ಸೊ 3 ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕಿ ಮತ್ತು 3 ಚೈನ್ ಒಳಗಡೆ ಅದನ್ನ 2 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಈ ರೀತಿ ಟ್ರಯಾಂಗಲ್ ಶೇಪ್ಗೆ ಪೆಟಲ್ಸ್ ಬರುತ್ತೆ. ಸೊ ಈಗ ನೀವು ನೆಕ್ಸ್ಟ್ ಈಗ ಹೇಗೆ ಲಾಕ್ ಮಾಡಬೇಕಂದ್ರೆ, ನಾವು 1 ಚೈನಷ್ಟು ಗ್ಯಾಪ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡ್ರು 1 ಚೈನಷ್ಟು ಗ್ಯಾಪ್ ಇರುತ್ತೆ. ಸೊ ನೀವು ಒಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟು 1 ಚೈನ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರನೇ 1 ಚೈನ್ ಹಾಕಿರ್ತೀವಿ. ಸೊ 2 ಸೈಡು ಡಿಸೈನು ಸೇಮ್ ಕಾಣಲಿ ಅಂತ ಹೇಳಿ. ಸೊ ಈ ಸೈಡು ಕೂಡ 1 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಡಿಸೈನ್ನ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟು 3 5 3 1 ಚೈನ್ ಹಾಕಿ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಮತ್ತೆ 3 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಅಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್, ನಾವೇನಿಲ್ಲಿ 5 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಸೊ ಈ 3 ಚೈನ್ಸ್ ಏನಿದಾವಲ್ಲ ಆ ಪೆಟಲ್ಲು ಮತ್ತು ಆ ಕುಚ್ಚಿಗೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಇಲ್ಲ ಅಂದರೆ ಆ ಪೆಟಲ್ಲು ಕುಚ್ಚು ತುಂಬ ಹತ್ತತ್ರ ಆದರೆ ಕ್ಲಮ್ಸಿ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ 3 ಚೈನ್ ಹಾಕಿದ್ದೀನಿ. ನಿಮಗೆ ತುಂಬ ದೂರ ಅನ್ನಿಸ್ತು ಅಂದರೆ ಬೇಗ ನೀವು 2 ಚೈನ್ಸ್ನ ಹಾಕೋಬೋದು. ಸೊ ಈಗ ನಾನು 3 5 3 ಹಾಕಿದೆ. ಈಗ 1 ಚೈನ್ ಹಾಕೋಣ ಸ್ಟಾರ್ಟಿಂಗ್ ಅಷ್ಟೇ. ಡಿಸೈನ್ ಎಂಡಲ್ಲಿ ಅಂದರೆ ಆ ಪೆಟಲ್ ಅಥವಾ ಆ ಆರ್ಚ್ ಎಂಡಲ್ಲಿ ಈ ರೀತಿ ಹಾಕಬಾರ್ದು 1 ಚೈನು. ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ 1 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಈ ರೀತಿ 3 ಬೀಡ್ಸ್ನ ಆ್ಯಡ್ ಮಾಡೋಣ. 3 ಬೀಡ್ಸ್ನ ಆ್ಯಡ್ ಮಾಡಿ ಈಗ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಈಗ ಈ ಕಂಟಿನ್ಯೂ ದಾರ ಇರುತ್ತಲ್ಲ ಅದನ್ನ ಟೈಟಾಗಿ ಜಕ್ಕೊಳ್ಳಿ. ಅಂದರೆ ಬೀಡು ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಅದನ್ನ ಅಲ್ಲಿ ಫಸ್ಟ್ ಏನು 1 ಚೈನ್ ಹಾಕಿ ಲಾಕ್ ಮಾಡಿರ್ತೀಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅಥವಾ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ 3 ಚೈನ್ ಹಾಕ್ಬೋದು. ಹಾಕಿ ಈ 2 ಬೀಡ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ನೆಕ್ಸ್ಟ್ 2 ಬೀಡ್ ಮಧ್ಯೆ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ 3rd ಬೀಡ್ಗೆ 3 ಚೈನ್, ಆ ಸೈಡ್ ಈ ಸೈಡ್ ಬೀಡ್ಸ್ಗೆ 3 3 ಚೈನು, ಮಧ್ಯದಲ್ಲಿ 4 ಚೈನು. ಸೊ ಆ ಬೀಡ್ ಲಾಕ್ ಏನಿರುತ್ತಲ್ಲ ಅಲ್ಲಿ ಆ ಬೀಡ್ ಲಾಕ್ ಅಲ್ಲ 1 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಅದ್ರ ಕೆಳಗಡೆ 1 ಚೈನ್ ಹಾಕಿರ್ತೀವಲ್ಲ ಆ 1 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡೂ ಒಂದೇ. ಸೊ 1 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಫಸ್ಟ್ 3 ಚೈನ್ 4 ಚೈನ್ 3 ಚೈನ್. ಸೊ ಈ ರೀತಿ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡ್ಮೇಲೆ ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ್ಮೇಲೆ 1 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಫಸ್ಟು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಬಂದು 2 ದಾರ ಬಂದು 1 ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಮತ್ತೆ ನೆಕ್ಸ್ಟು ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಟೋಟಲಾಗಿ ಇಲ್ಲಿ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ 2 ಚೈನ್ ಹಾಕಿ ಅದೇ 3 ಚೈನ್ ಇರುತ್ತಲ್ಲ ಬೀಡ್ ಮೇಲೆ ಆ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಸ್ಮಾಲ್ ಪೆಟಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಮತ್ತೆ 4 ಚೈನ್ ಹಾಕಿರ್ತೀವಲ್ಲ ಆ ಮಿಡಲ್ ಬೀಡ್ಗೆ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಸಿಂಗಲ್ ಕ್ರೋಶ. ಅದಾದಮೇಲೆ 2 ಚೈನ್, ಆಮೇಲೆ ಮತ್ತೆ ಇಲ್ಲಿ 3 ಡಬಲ್ ಕ್ರೋಶ ಮಾಡಬೇಕು. 1 ಬೀಡ್ ಆ್ಯಡ್ ಮಾಡಿ ಮತ್ತೆ 3 ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕ್ಕೊಂಡು ಅದೇ 4 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ಅಥವಾ ರೀಲ್ಸ್ನ ನೀವು ನೋಡ್ಬೋದು. ಸೊ ನಿಮಗೆ ಈ ಡಿಸೈನ್ ಬೇಡ ಅಂದರೆ ಬೇರೆ ಡಿಸೈನ್ಸ್ ಕೂಡ ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೀವು ಆ ಡಿಸೈನ್ನ ಟ್ರೈ ಮಾಡ್ಬೋದು. ಐ ಹೋಪ್ ನಾನು ಹೇಳೋದು ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಿಗ್ ಸೈಜು ಪೆಟಲ್ ಆಯಿತು ಬಿಗ್ದು.
ಸೊ ಈಗ ನೆಕ್ಸ್ಟು ಇದೇ ರೀತಿ ಸ್ಮಾಲ್ ಪೆಟಲ್ ಈ ಸೈಡ್ ಕೂಡ ಒಂದು ಮಾಡ್ತಿದ್ದೀನಿ. ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಪೆಟಲ್ನ ಸ್ಮಾಲ್ದು ಸೊ ಮಾಡಿದ್ದೀನಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಈಗ ಇದನ್ನು 1 ಚೈನಷ್ಟು ಗ್ಯಾಪ್ ಬಿಟ್ಟು, ಸೊ ಈ ಸೈಡ್ ಕೂಡ 1 ಚೈನಷ್ಟು ಗ್ಯಾಪ್ ಇದೆ. ಸೊ ಇಲ್ಲಿ ಕೂಡ 1 ಚೈನಷ್ಟು ಗ್ಯಾಪ್ ಬಿಟ್ಟು ಎಲ್ಲಿಗೆ ಬರುತ್ತೆ 1 ಚೈನಷ್ಟು ಗ್ಯಾಪ್ ಅದನ್ನ ನೋಡಿಕೊಂಡು ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಮತ್ತೆ ಸೇಮ್ 3 5 3 ಹಾಕಬೇಕು, ಮತ್ತು 1 ಚೈನ್ ಹಾಕಿ ಇದೇ ರೀತಿ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಪೂರ್ತಿ ಆದಮೇಲೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ರೀತಿ ಕಾಣಿಸ್ತಿದೆ ಪೂರ್ತಿ ಆದಮೇಲೆ. ನೀವಿಲ್ಲಿ ಫಸ್ಟ್ ಕೂಡ ನಾನು 3 ಚೈನ್ ಹಾಕಿದ್ದೀನಿ. ಸೊ ಗ್ಯಾಪಿಗೆ ಲಾಸ್ಟಲ್ಲಿ ಕೂಡ ನಾನು 3 ಚೈನ್ ಹಾಕಿ ಅದನ್ನ ಸೀರೆನ 2 ಟೈಮ್ಸ್ ಲಾಕ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ಬೇಡ ಅಂದರೆ ನೀವು ಫಸ್ಟ್ 3 ಚೈನ್ನ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬೀಡ್ಗೆ ಡಿಸೈನ್ಗೆ ಮತ್ತು ಆರ್ಚ್ಗೆ ಎಷ್ಟು ಗ್ಯಾಪ್ ಇದೆ. ನಿಮಗೆ ತುಂಬ ಅನಿಸಿದ್ರೆ ಅಲ್ಲಿ 3 ಚೈನ್ ಹಾಕಿದ ಸ್ಪೇಸಲ್ಲಿ ನೀವು 2 ಚೈನ್ಸ್ ಹಾಕ್ಕೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.